ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 2 ದಿನದ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆನೇ ಟಿಫನ್ಗೆ ಉಪ್ಪಿಟ್ಟನ್ನ ಮಾಡಿದ್ದೆ. ಉಪ್ಪಿಟ್ಟನ್ನ ಮಾಡಿಬಿಟ್ಟು ಇವತ್ತೆಂಗೂ ಕನ್ನಡ ರಾಜ್ಯೋತ್ಸವ ಇತ್ತಲ್ಲ, ಮಕ್ಕಳಿಗೆಲ್ಲ ಬಾಕ್ಸ್ ಏನಿರಲಿಲ್ಲ, ಸ್ಯಾಟರ್ಡೆ ಆಗಿರೋದ್ರಿಂದ ಇನ್ನು ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟನ್ನ ಮಾಡಿ ತಿಂದ್ಕೊಂಡು ಇನ್ನು ಸ್ಟಿಚಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದಾಯಿತು. ಇನ್ನು ಆಲ್ಮೋಸ್ಟ್ ಇವಾಗ 11 ಗಂಟೆ ಆಗಿದೆ. ಇವಾಗ ಒಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡೋಣ ಅಂತ ಕೂತ್ಕೊಂಡು ಕಟ್ ಮಾಡಿ ಸ್ಟಿಚ್ ಮಾಡೋಷ್ಟೊತ್ತಿಗೆ 4 ಗಂಟೆ ಆಗೋಯಿತು. 4 ಗಂಟೆಗೆ ಇನ್ನೇನು ಸಂಜೆ ಆಯ್ತಲ್ಲ, ಇನ್ನೊಂದು ಟೈಮ್ ಏನೋ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸಂಜೆ ಜೋಳ ಮಾಡೋಣ ಅಂತ ಅಂದ್ಬಿಟ್ಟು ಜೋಳ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ತಿನ್ನೋಣ ಅಂತ ಮಾಡ್ಕೊಡ್ತಾಯಿದ್ದೀನಿ ಮಕ್ಕಳಿಗೆ. ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವೀಟ್ ಕಾರ್ನ್ ಜೋಳ, ಅದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡಿಕೊಂಡು ಮಕ್ಕಳಿಗೆ ಸಂಜೆ ಟೈಮ್ ಸ್ನ್ಯಾಕ್ಸ್ ರೀತಿಯಾಗಿ ಕೊಡ್ತಾ ಇರ್ತೀನಿ. ನಾನು ಇವತ್ತು ಕೂಡ ಇದೇ ರೀತಿಯಾಗಿ ಸ್ನ್ಯಾಕ್ಸ್ ಥರ ಮಾಡಿ ಕೊಟ್ಟಿದ್ದಾಯ್ತು ಮಕ್ಕಳಿಗಿಬ್ರಿಗೂ. ಇನ್ನು ಬಿಸಿ ಬಿಸಿ ಕೂಡ ಇತ್ತು. ಮಕ್ಳಿಗೆ ಎಲ್ಲರಿಗೂ ಇಬ್ರಿಗೂ ಕೊಟ್ಬಿಟ್ಟು ನಾನು ಕೂಡ ಇವಾಗ ಸ್ವಲ್ಪ ಉಪ್ಪು ಖಾರನ ಸವರ್ಕೊಂಡು ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಇನ್ನು ಜೋಳ ತಿಂದರೆ ಹೊಟ್ಟೆ ಅಂತೂ ಫುಲ್ ಅನಿಸುತ್ತೆ. ಇನ್ನು ಪೂಜೆ ಎಲ್ಲ ಮಾಡೋಷ್ಟಕ್ಕೆ ಸಂಜೆನೇ ಆಗೋಯಿತು. ಇನ್ನು ಅಷ್ಟೊಂದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ಸಂಜೆ ಆಯಿತು. ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೆ. ಇನ್ನು ಆಂಟಿ ರಜೆ ಇತ್ತಲ್ಲ, ಕನ್ನಡ ರಾಜ್ಯೋತ್ಸವ ಎಲ್ಲ ರಜೆ ಇತ್ತಲ್ಲ, ಬಾ ದೇವಸ್ಥಾನಕ್ಕೆ ಹೋಗೋಣ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಂತಂದು. ಸರಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಓಡ್ತಾ ಇದ್ದೀನಿ. ಇನ್ನು ಹೋಗ್ತಾ ರೋಡಲ್ಲೇ ಫ್ಲಾಗ್ನ ಹಾರಿಸಿದ್ರು. ಇಲ್ಲೂ ಸ್ವಲ್ಪ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ನನ್ನ ಮಗನ ಜೊತೆ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಫೋಟೋಸ್ನ ತೆಗೆಸ್ಕೊಂಡೆ. ನನ್ನ ಮಗನಿಗೆ ಫೋಟೋಸ್ನ ತೆಗೆದು ಇವಾಗ ನಾವು ಮತ್ತೆ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಇಂದು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ಇನ್ನು ದೇವಸ್ಥಾನಕ್ಕೆ ಹೋದ್ಮೇಲೆ ತುಂಬ ಚೆನ್ನಾಗಿತ್ತು. ದೇವಸ್ಥಾನ ದರ್ಶನ ತುಂಬ ಚೆನ್ನಾಗಾಯಿತು. ದೇವ್ರ ದರ್ಶನ ಅಂತೂ ಮೇಲ್ಗಡೆ ಎಲ್ಲ ಇನ್ನು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ನಾಯಿ ಕೂಡ ನಮ್ಮ ಜೊತೆ ಹೋಗಿತ್ತು. ನಮಗೆ ತಕ್ಕಂತಾನೆ ಬಸ್ ಸ್ಟಾಪ್ ತನಕ ಬಂತು. ಇನ್ನು ಅಲ್ಲೇ ಬಿಸ್ಕೆಟ್ ತೊಗೊಂಡು ಬಿಸ್ಕೆಟ್ ಹಾಕ್ಬಿಟ್ಟು ಇನ್ನು ಬಸ್ ಸ್ಟಾಪ್ ಹತ್ರ ಬಂದು ಬಸ್ ಹತ್ಕೊಂಡು ಇನ್ನು ಮನೆಗೆ ಮನೆಗೆ ಬಂದಮೇಲೆ ನಾನು ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಫಿಲಮ್ ಹಾಕಿದ್ದೆ ನನ್ನ ತಮ್ಮ ಟಿವಿಲಿ ಅಂತಂದ್ಬಿಟ್ಟು ಇನ್ನು ಫಿಲಮ್ ನೋಡಿಕೊಂಡು ಆ ಸ್ಯಾಟರ್ಡೆ ಫುಲ್ ಹಾಗೆ ಕಳೆದೆ. ಇನ್ನು ಸಂಡೇ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಡೇ ಒಂದು ಲೆಹೆಂಗಾ ಸ್ಟಿಚ್ ಮಾಡಿ ಕೊಡೋದಿತ್ತು. ಸರಿ ಲೆಹೆಂಗಾ ಸ್ಟಿಚ್ ಮಾಡಿಬಿಡೋಣ ಅಂತ ಇನ್ನು ಬೆಳಗ್ಗೆನೇ ಕೂತ್ಕೊಂಡೆ ಲೆಹೆಂಗಾ ಸ್ಟಿಚ್ ಮಾಡಿ ಈ ರೀತಿಯಾಗಿ ಬಂದಿದೆ. ಇನ್ನು ಸಂಜೆನೇ ತುಳಸಿ ಹಬ್ಬ ಇದರಿಂದ ತುಳಸಿ ಪೂಜೆಗೂ ಎಲ್ಲ ಆಂಟಿ ರೆಡಿ ಮಾಡಿ ಇನ್ನು ಸಂಜೆ ಇವಾಗ ತುಳಸಿ ಪೂಜೆನ ಮಾಡ್ತಾ ಇದ್ದಾರೆ. ಪ್ರಸಾದಕ್ಕೆ ನೈವೇದ್ಯಕ್ಕೆಲ್ಲ ಅವಲಕ್ಕಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಇವಾಗ ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ. ಈ ರೀತಿಯಾಗಿ ನಮ್ಮ ಮನೇಲಿ ತುಳಸಿ ಹಬ್ಬ ಈ ವರ್ಷ ಆಚರಣೆ ಮಾಡಿದ್ದು. ನಾನು ಆದಷ್ಟು ಮ್ಯೂಸಿಕ್ ಜೊತೆನೇ ಆ್ಯಡ್ ಮಾಡ್ತೀನಿ.
ತುಳಸಿ ಪೂಜೆ ಎಲ್ಲ ಆದಮೇಲೆ ಈ ರೀತಿಯಾಗಿ ದೇವ್ರನ್ನ ರೆಡಿ ಮಾಡಿದರು. ಇನ್ನು ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಇವತ್ತಿನ ಬ್ಲಾಗ್ ಈ ರೀತಿಯಾಗಿತ್ತು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.